Hello everyone, namaskara. Welcome back to my channel. Elru hegidira chennagidara anta ankontini. So today's topic is on Flipkart haul. Flipkart inda ಸ್ವಲ್ಪ t-shirts nella purchase ಮಾಡಿದ್ದೆ. So ಅದನ್ನ review ಕೊಡ್ತಾ ಹೋಗ್ತೀನಿ. I have these many to show. ಕೆಲವೊಂದು ನನಗೆ ಇಷ್ಟ ಆಯ್ತು, ಕೆಲವೊಂದು ನನಗೆ ಇಷ್ಟ ಆಗಲಿಲ್ಲ. So review ಕೊಡ್ತಾ ಹೋಗ್ತೀನಿ. There are not so many products to show. There are around 5 t-shirts. 4 to 5 t-shirts and 1 dress. Total 6 products I have with me. And let's start the video. So the first one is this maroon bandhani top. You can wear it on jeans. And before starting the video, I would like to tell you that all are affordable products which I have today in this haul. I didn't buy any branded products because ಒಬ್ಬೊಬ್ಬರಿಗೆ ಅದನ್ನ ಅಫೋರ್ಡ್ ಮಾಡಕ್ಕಾಗತ್ತೆ, ಒಬ್ಬೊಬ್ಬರಿಗೆ ಅಫೋರ್ಡ್ ಮಾಡಕ್ಕಾಗಲ್ಲ. ಸೊ ಎಲ್ಲ ಅಫೋರ್ಡಬಲ್ ಕ್ಯಾಟಗರಿಯಲ್ಲಿ ಇಟ್ಟಿದ್ದೀನಿ. ಆಲ್ ಆರ್ ಅಂಡರ್ rupees 500 you can say. ಸೊ ಅದು ಅಫೋರ್ಡಬಲ್ ಆಗಿ ಇಟ್ಟಿದ್ದೀನಿ. ಅಂಡ್ ನಿಮಗೆ ಡೇ ಟು ಡೇ ಯೂಸಸ್ಗಾಗಲಿ ಅಥವಾ ಕಾಲೇಜ್ ಹೋಗೋ ಹುಡುಗಿಯರಿಗಾಗಲಿ ಇದು ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಇದನ್ನ ನಾನು ಎಲ್ಲ ಪ್ರಾಡಕ್ಟ್ಸ್ನ ಚೆಕ್ ಮಾಡಿದ್ದೀನಿ ಬಿಕಾಸ್ ಸೈಜಸ್ ಎಲ್ಲ ನಂಗೆ ನೋಡೋದಿತ್ತು. ನಾನು ಅಟ್ ಎ ಟೈಮ್ ಆರ್ಡರ್ ಮಾಡಿದ್ದೆ, ಬಟ್ ಐ ಹ್ಯಾವ್ ರಿಸೀವ್ಡ್ ಇಟ್ ಹಿಂದೆ ಮುಂದೆ. ಲಾಸ್ಟ್ 2 t-shirts ಅಂದ್ರೂ ನನಗೆ ಆಲ್ಮೋಸ್ಟ್ ಒಂದು ವೀಕ್ ಆದ್ಮೇಲೆ ರಿಸೀವ್ ಆಯ್ತು. ಸೊ ಸೈಜ್ ನೋಡಿ ಅಟ್ಲೀಸ್ಟ್ ಬ್ಯಾಕ್ ವಾಪಸ್ ಆದ್ರೂ ಹಾಕಕ್ಕೆ ರಿಟರ್ನ್ ಹಾಕಕ್ ಬರುತ್ತೆ ಅಂತ ನಾನು ಚೆಕ್ ಮಾಡಿದ್ದೀನಿ. ನಿಮ್ ಮುಂದೇನು ಅನ್ಪ್ಯಾಕಿಂಗ್ ಏನ್ ಮಾಡ್ತಾ ಇಲ್ಲ. ಸೊ ದ ಫಸ್ಟ್ ಒನ್ ಇಸ್ ದಿಸ್ ಅ ಗುಡ್ ಕಾಟನ್ ಮಟೀರಿಯಲ್ ಫ್ಯಾಬ್ರಿಕ್. ಪ್ಯೂರ್ ಕಾಟನ್ ಇದೆ ಇದು. ಇಟ್ ಕಮ್ಸ್ ಲೈಕ್ ದಿಸ್ ಅಂಡ್ ಶೋಲ್ಡರ್ಸ್ ಈ ತರ ಇದೆ. ದಿಸ್ ಕೈಂಡ್ ಆಫ್ ಸ್ಲೀವ್ಸ್ ವಿಲ್ ಗೆಟ್. ಅಂಡ್ ಈ ತರ ನಿಮ್ಗೆ ಲೇಸ್ ಕೂಡ ಸಿಗುತ್ತೆ ಹಿಂದ್ಗಡೆ ಕಟ್ಕೊಳಕ್ಕೆ. ಸಿ ಲುಕ್ ಅಟ್ ದಿಸ್ ಫ್ರೆಶ್ ಮರೂನ್ ಕಲರ್. ನಿಮ್ಗೆ ಲೈಟ್ ಎಫೆಕ್ಟ್ ಗೆ ಸ್ವಲ್ಪ ರೆಡ್ ಅನ್ನಿಸಿರ್ಬೋದು, ಬಟ್ ದಿಸ್ ಇಸ್ ಮರೂನ್ ಇನ್ ಕಲರ್ ಅಂಡ್ ಇಟ್ಸ್ ಗುಡ್, ಕ್ವೈಟ್ ಗುಡ್. ಈ ತರ ಇದೆ. ಅಂಡ್ MRPs I'll mention on the screen because I don't remember. ಒಂದು 8-10 days ಆಯ್ತು ಇವೆಲ್ಲ ಪಾರ್ಸಲ್ ಬಂದು, ಸೊ ಅದಕ್ಕೆ. ಅಂಡ್ ದಿಸ್ ಇಸ್ ಸೋ ಗುಡ್ ಇನ್ ಕ್ವಾಲಿಟಿ, ಬಟ್ ಮೇ ಬಿ ಸಿಂಕ್ ಆಗ್ಬೋದು. ಕೀಪ್ ದಟ್ ಇನ್ ಯೋರ್ ಮೈಂಡ್. ನೋಡ್ಕೊಂಡು ತರಿಸ್ರಿ ನಿಮ್ ಸೈಜ್ ಇಂದ. Rather than everything is good, I pretty like this top, and this selection was done by my mom. ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿದ್ರು ಈ ಪ್ಯಾಟರ್ನ್, ಈ ಡಿಸೈನ್ ತಗೋ ಅಂತ. ಇದರಲ್ಲಿ ನಿಮಗೆ 3 ಕಲರ್ಸ್ ಅವೈಲೇಬಲ್ ಇದೆ ಈ ರೀಸೆಲ್ಲರ್ ಹತ್ರ. ಇದು ಮರೂನ್ ಇದೆ, ಒಂದು ಯೆಲ್ಲೋ ಇದೆ, ಒಂದು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಇದೆ. My mom said that to go in maroon color because bandhani is almost famous in maroon color. ಸೊ ಯೆಲ್ಲೋ ಆಲ್ಮೋಸ್ಟ್ ಇತ್ತು ನನ್ನ ಕುರ್ತಾಸ್ ಅಲ್ಲಿ ಎಲ್ಲ ಯೆಲ್ಲೋ ಇದೆ. ಅಂಡ್ ಬಾಟಲ್ ಗ್ರೀನ್ ಕಲರ್ ಆಫ್ ಡ್ರೆಸ್ ನಾನು ಜಾಸ್ತಿ ಯೂಶುವಲಿ ಹಾಕೊಳ್ಳಲ್ಲ. ಸೊ ಮರೂನ್ ಅಲ್ಲಿ ಇರಲಿ. ಈ ಕಲರ್ ರೀಸೆಂಟ್ ಆಗಿ ನಾನು ಯಾವ್ದು ಡ್ರೆಸ್ ಆಗಿರ್ಲಿ, ಕುರ್ತಾಸ್ ಆಗಿರ್ಲಿ, ಟಾಪ್ಸ್ ಆಗಿರ್ಲಿ ತಗೊಂಡಿದ್ದಿಲ್ಲ ಅಂತ ತಗೊಂಡೆ. ಯಾವ್ದು ಫಸ್ಟ್ ಒನ್ ಇಸ್ ದಿಸ್. ಅಂಡ್ ಮೂವಿಂಗ್ ಆನ್ ವಿತ್ ದ ನೆಕ್ಸ್ಟ್ ಒನ್, ಐ ಆಮ್ ವೆರಿ ಆಂಗ್ರಿ ವಿತ್ ದಿಸ್. ಓಕೆ, ಐ ಆಮ್ ಸೋ ಆಂಗ್ರಿ. ಐ ಶೋ ಯು. ನಾನು ಎಲ್ಲ ಡ್ರೆಸ್ ಪಿಕ್ಚರ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನಾನು ಫ್ಲಿಪ್ಕಾರ್ಟ್ ಮೇಲೆ ಹೇಗೆ ಅದು ನನ್ಗೆ ಕಾಣಿಸಿದೆ ಅಂತ. ಬಟ್ ಇದ್ರ ಮೇಲೆ ನಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಫಸ್ಟ್ t-shirt ನಾನು ಇದನ್ನೇ ಆರ್ಡರ್ ಮಾಡಿದ್ದೆ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ಇದು ಅಂತ ಆರ್ಡರ್ ಮಾಡಿದೆ. ಕಂಪ್ಲೀಟ್ ಡಿಫ್ರೆಂಟ್ ಇಟ್ ಇಸ್. ಓಕೆ, ಸ್ಲೀವ್ಸ್ ಹತ್ರ ಪ್ಯಾಟರ್ನ್ ಫೋಟೋದಲ್ಲಿ ಬೇರೆ ಇದೆ, ನನಗೆ ರಿಸೀವ್ ಆಗಿದ್ದು ಬೇರೆ ಇದೆ ಡಿಸೈನ್. ಅಂಡ್ ಎಸ್ಪೆಷಲಿ ದ ಫ್ಯಾಬ್ರಿಕ್, ದಿಸ್ ಇಸ್ ಲೈಕ್ ಅ ಜರ್ಸಿ ಮಟೀರಿಯಲ್ ಯು ಕ್ಯಾನ್ ಸೇ, ಆರ್ ಪಾಲಿಸ್ಟರ್ ಮಟೀರಿಯಲ್. ಆ ತರದ್ ಬಂದಿದೆ. ಇಟ್ ಲುಕ್ಸ್ ಲೈಕ್ ದಿಸ್. ನೀವು ನೋಡಕ್ಕಿದ್ದು ಅಷ್ಟೊಂದು ಚೆನ್ನಾಗಿ ಅನಿಸ್ತಿರ್ಬೋದು, ಬಟ್ ದಿಸ್ ಇಸ್ ರಿಯಲಿ ವರ್ಸ್ಟ್ ಫ್ಯಾಬ್ರಿಕ್. ಯುನೋ, ಅದು ಸಮ್ಮರ್ಸ್ ಅಲ್ಲೆಲ್ಲ ಇದು ಸರಿ ಹೋಗಲ್ಲ ಫ್ಯಾಬ್ರಿಕ್ ಇದು. ಆ ತರದಿದೆ. ಐ ಡಿಂಟ್ ಲೈಕ್ ದಿಸ್ ಅಟ್ ಆಲ್. ಸಿ, ಅಂಡ್ ಇಲ್ಲಿ ಸ್ಲೀವ್ಸ್ ಹತ್ರನು ಪಿಕ್ಚರ್ ಅಲ್ಲಿ ಅದು ಬೇರೆ ತರ ಪ್ರಿಂಟ್ ಇದೆ. ಯು ವಿಲ್ ಗೆಟ್ ಬ್ಲಾಕ್ ಕಲರ್ ಡಬಲ್ ಲೈನ್ಸ್, ಬಟ್ ಇದರಲ್ಲಿ ಸ್ಲೀವ್ಸ್ ಹತ್ರ ಬಂದಿಲ್ಲ. ಐ ಡಿಂಟ್ ಲೈಕ್ ದಿಸ್ ಕ್ವಾಲಿಟಿ ಅಟ್ ಆಲ್. ನಾನು ಇದನ್ನ ರಿಟರ್ನ್ ಹಾಕ್ಬೇಕಂತ ಮಾಡಿದೀನಿ. ಅಂಡ್ ನನ್ಗೆ ಆಕ್ಚುಲಿ ಇದು ಇಷ್ಟಪಟ್ಟೆ, ನಾನು ಆಸೆ ಪಟ್ಟೆ ತರಿಸಿದ್ದು, ಬಟ್ ಈ ತರ ಬಂದ್ಬಿಡ್ತು. ಸ್ವಲ್ಪ ಬೇಜಾರಾಯ್ತು. ಇಟ್ಸ್ ಓಕೆ, ಐ ರಿಟರ್ನ್ ದಟ್. ನಾ ಆ ರೀಸೆಲ್ಲರ್ ಕಡೆ ನಿಮಗೆ ಬೇಕಂದ್ರೆ ಲಿಂಕ್ ಕಳ್ಸಿರ್ತೀನಿ. ಆ ರೀಸೆಲ್ಲರ್ ಹತ್ರ ತಗೊಳಕ್ ಹೋಗ್ಬೇಡಿ. ಅಂಡ್ ಇಫ್ ಯು ಲೈಕ್ ಎನಿ ಆಫ್ ದಿಸ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಸೆಕ್ಷನ್. ನಿಮಗೆ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ ಕೇಳಿದ್ಮೇಲೆ. ಅಂಡ್ ಇದು ಒಂದು ನನಗೆ ಬೇಜಾರಾಗಿತ್ತು ಅಷ್ಟೇ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಿಸ್ ಕ್ಯೂಟ್ ಪ್ರಿಂಟೆಡ್ ಕಾರ್ಟೂನ್ ಪ್ರಿಂಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇಟ್ ಲುಕ್ಸ್ ಲೈಕ್ ದಿಸ್. ಯು ವಿಲ್ ಗೆಟ್ ಸೋ ಮೆನಿ ಕ್ಲೌಡ್ಸ್ ಆನ್ ದಿಸ್. ಅಂಡ್ ಕೆಳಗಡೆ ಒಂದು ಹುಡುಗಿದಲ್ಲಿದೆ ಪ್ರಿಂಟು. ದಿಸ್ ಇಸ್ ಸಚ್ ಅ ಕ್ಯೂಟ್ ಗರ್ಲಿ ಪ್ರಿಂಟ್. ಐ ನೋ ಕಾಲೇಜ್ ಹೋಗೋ ಹುಡುಗಿಯರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಫುಲ್ ಕಾಲೇಜ್ ವೈಬ್ಸ್ ಕೊಡುತ್ತೆ. ಅಂಡ್ ಎಸ್ಪೆಷಲಿ ದ ಕಲರ್, ಈ ಲೈಟಿಂಗ್ ಎಫೆಕ್ಟ್ ಅಲ್ಲಿ ಸ್ವಲ್ಪ ಡಾರ್ಕ್ ಅನಿಸ್ತಿರ್ಬೋದು, ಬಟ್ ಟ್ರಸ್ಟ್ ಮೀ, ಇಮೇಜ್ ಅಲ್ಲಿ ನನ್ಗೆ ಯಾವ ತರ ಕಲರ್ ತೋರಿಸಿತ್ತು ಅದೇ ತರ ಕಲರ್ ಅಲ್ಲಿ ನಂಗೆ ರಿಸೀವ್ ಆಗಿದೆ. ಅಂಡ್ ಸ್ಲೀವ್ಸ್ ಸ್ವಲ್ಪ ಲಾಂಗ್ ಅಲ್ಲಿ ಸಿಗುತ್ತೆ. ಸ್ಲೀವ್ಸ್ ಹತ್ರ ಏನಿಲ್ಲ ಪ್ರಿಂಟ್. ಅಂಡ್ ಬ್ಯಾಕ್ ಸೈಡ್ ಆಲ್ಸೋ ಇಟ್ ಈಸ್ ಪ್ಲೇನ್.
ಪ್ರಿಂಟ್ ಪ್ಲೇನ್ ಇದೆ. ಅಂಡ್ ಇದು ರೀಸೆಲ್ಲರ್ ಅವ್ರದ್ದು ಹೆಸರು ಇರೋದು ದ ಡ್ರೈ ಸ್ಟೇಟ್ ಅಂತ ಇದೆ. ಯು ಕ್ಯಾನ್ ಸಿ ದ ಟ್ಯಾಗ್. ಅವ್ರ ಕಡೆ ಇರುವಂತ ಕಲೆಕ್ಷನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಾನ್ ತರಿಸಿರೋ ಇವತ್ತಿನ ಪ್ರಾಡಕ್ಟ್ಸ್ ಅಲ್ಲಿ 2 ಟಿ-ಶರ್ಟ್ಸ್ ಅವ್ರ ಶಾಪ್ ಇಂದಾನೆ ನಂಗೆ ರಿಸೀವ್ ಆಗಿದೆ ಆಕ್ಚುಲಿ. ಅಂಡ್ ನೆಕ್ ಮಾತ್ರ ತುಂಬಾ ಮೇಲ್ ಬರುತ್ತೆ. ಆಸ್ ಐ ಆಮ್ ವೇರಿಂಗ್ ದಿಸ್ ರೈಟ್ ನೌ, ಈ ತರ ನೆಕ್ ಬರುತ್ತೆ, ಸ್ವಲ್ಪ ಮೇಲೆ ಇದೆ ನೆಕ್ ಇದ್ರದ್ದು. ಬಟ್ ಕಲರ್ ಅಂಡ್ ಆಲ್ ಇಟ್ ಇಸ್ ಸೋ ಫ್ರೆಶ್ ಅಂಡ್ ಇಟ್ಸ್ ಸಚ್ ಎ ಕ್ಯೂಟ್ ಒನ್. ಐ ಲೈಕ್ ದಿಸ್. ಇದ್ರ ಮೇಲೆ ಪ್ರಿಂಟ್ ಕೂಡ ಬರ್ದಿದೆ. ದಟ್ ಇಸ್ ಇಟ್ಸ್ ನಾಟ್ ಈಸಿ ಬೀಂಗ್ ಕ್ಯೂಟ್, ಬಟ್ ಸಮ್ ಒನ್ಸ್ ಗಾಟ್ ಅ ಡೂ ಇಟ್. Such a good, cute, and you have a small stars and clouds on this. Fabric is pure cotton fabric. I'm pretty sure you'll like this. Idu saha MRP 500 ಒಳಗಡೆನೆ ಇದೆ. ಡೇ ಟು ಡೇ ಯೂಸಸ್ಗೆಲ್ಲ ನಿಮ್ಗೆ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ. and that's it. And next one is, and yes, before showing that product I would like to tell this one also. I have bought this from Flipkart only. The brand called Roadster, something if I'm not wrong. ಆ ಬ್ರ್ಯಾಂಡ್ ಅವ್ರದ್ದು ಟಿ-ಶರ್ಟ್ಸ್ ಫ್ಯಾಬ್ರಿಕ್ಸ್ ತುಂಬಾ ಚೆನ್ನಾಗಿದೆ. ಯಾವ ತರ ಇಮೇಜ್ ಅಲ್ಲಿ ತೋರಿಸಿದ್ದಾರೆ ಅದೇ ತರ ರಿಸೀವ್ ಆಗಿದೆ. ಇದನ್ನ ನಾನು ತಗೊಂಡು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗಿರ್ಬೋದು. ನಾನು ಸಮ್ಮರ್ ಅಲ್ಲಿ ತಗೊಂಡಿದ್ದೆ ಸ್ಲೀವ್ಲೆಸ್. ಸೊ ಅಂಡ್ ಈ ಕಲರ್ ನಂಗೆ ಸ್ವಲ್ಪ ಇಷ್ಟ, ಗ್ರೇ ಅಂತ, ಗ್ರೇ ಕಲರ್ ಅಲ್ಲಿ ತಗೊಂಡಿದ್ದೆ. ಇದ್ರದ್ದು ಬೇಕಂದ್ರೆ ಲಿಂಕ್ ಕೇಳಿರಿ, ನಾನು ಲಿಂಕ್ ಹಾಕಿರ್ತೀನಿ. ಅಂಡ್ ಐ ಟ್ರೈ ಟು ಮೆನ್ಷನ್ ದ ಪಿಕ್ಚರ್ ಆನ್ ದ ಸ್ಕ್ರೀನ್. ಇದು ಸಹ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಅಷ್ಟೊಂದು ಕಾಸ್ಟ್ಲಿನಲ್ಲ, ಮೈಟ್ ಬಿ ಅಫೋರ್ಡೆಬಲ್. ಅರೌಂಡ್ 500 rupees ಇರ್ಬೋದು, ನಂಗೆ ಅಷ್ಟೊಂದು ನೆನಪಿಲ್ಲ. ಬಟ್ ದಿಸ್ ಕ್ವಾಲಿಟಿ ಇಸ್ ಆಲ್ಸೋ ಗುಡ್. ಬಟ್ ಓನ್ಲಿ ದ ಥಿಂಗ್ ಇಸ್ ನೆಕ್ ಇಲ್ಲಿ ತನಕ ಬರುತ್ತೆ. ಅಂಡ್ ಈ ಬ್ರ್ಯಾಂಡ್ದು ನಾನು ಯಾವ್ದಾವ್ದು ಟಿ-ಶರ್ಟ್ ಎಲ್ಲ ನೋಡಿದೀನಿ, ಅದರದೆಲ್ಲ ನೆಕ್ ಆಲ್ಮೋಸ್ಟ್ ಇಲ್ಲಿ ಮೇಲೇನೆ ಇದೆ. ಅಂಡ್ ಅದಲ್ಲದೆ ಫ್ಲಿಪ್ಕಾರ್ಟ್ ಅಲ್ಲೂ ಸಹ ಆಲ್ಮೋಸ್ಟ್ ಎಷ್ಟೊಂದು ಟಿ-ಶರ್ಟ್ಸ್ ಯಾವ ಬ್ರ್ಯಾಂಡೆಡ್ ಇಲ್ಲ, ಅವೆಲ್ಲ ಟಿ-ಶರ್ಟ್ಸ್ ಇಲ್ಲಿ ನೆಕ್ ಫುಲ್ ಮೇಲೆ ಬರುತ್ತೆ ನಿಮಗೆ. ಅಂಡ್ ಎಸ್, ದ ನೆಕ್ಸ್ಟ್ ಒನ್ ಇಸ್, ಇದು ಸಹ ನನಗೆ ಸ್ವಲ್ಪ ಬೇಜಾರಾಯ್ತು ಪ್ರಾಡಕ್ಟ್, ಬಿಕಾಸ್ ಸೇಮ್ ಪ್ಯಾಟರ್ನ್ ಬಂದಿದೆ. ಲೈಕ್ ಫ್ಯಾಬ್ರಿಕ್ ಇಸ್ ಕಾಟನ್ ಓನ್ಲಿ. ದ ಥಿಂಗ್ ಇಸ್ ಕಲರ್ ಆಕ್ಚುಲಿ ನನಗೆ ಪಿಕ್ಚರ್ ಅಲ್ಲಿ ತುಂಬಾ ಲೈಟ್ ಡಿಸೆಂಟ್ ಕಲರ್ ಅಲ್ಲಿ ತೋರಿಸಿತ್ತು. ಡಿಸೆಂಟ್ ಅಲ್ಲಿ ಇತ್ತಲ್ಲ ಅಂತ ತರಿಸೋಣ ಅಂತ ತರಿಸ್ದೆ. ಬಟ್ ನನಗೆ ರಿಸೀವ್ ಆಗಿದ್ದು ಈ ಕಲರ್ ಅಲ್ಲಿ, ಸಚ್ ಅ ಡಾರ್ಕ್ ಕಲರ್. ಯು ಕ್ಯಾನ್ ಸಿ ಹಿಯರ್ ಬ್ಲೂ ಕಲರ್ ತುಂಬಾ ಡಾರ್ಕ್ ಅಲ್ಲಿ ಬಂದಿದೆ. ಐ ಶೋ ಯು, ಐ ಮೆನ್ಷನ್ ದ ಪಿಕ್ಚರ್ ಆನ್ ದ ಸ್ಕ್ರೀನ್. ಯು ಕ್ಯಾನ್ ಓನ್ಲಿ ಲುಕ್ ದ ಡಿಫರೆನ್ಸ್. ಈ ತರ ಡಾರ್ಕ್ ಅಲ್ಲಿ ಬಂದಿದೆ, ಬಟ್ ಒಂಥರ ಗೋವಾ ವೈಬ್ಸ್ ಕೊಡುತ್ತೆ. ಓಕೆ, ಈ ಟಿ ಶರ್ಟ್ ಹಾಕೊಂಡ್ರೆ. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ಅಂಡ್ 50-50 ಅನ್ಕೊಂಡೆ, ಇಟ್ಕೋಬೇಕು ಬೇಡ ಅನ್ನೋ ಡಿಸ್ಕಷನ್ ಅಲ್ಲಿದೆ. ಬಟ್ ಹೋಗ್ಲಿ ಬಿಡಿ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಇಟ್ಕೊಂಡೆ. ಅಂಡ್ ಯು ವಿಲ್ ಗೆಟ್ ಸಮಥಿಂಗ್ ಪ್ರಿಂಟ್ ರಿಟರ್ನ್ ಆನ್ ದಟ್. ರಿಟರ್ನ್ ಪ್ರಿಂಟ್ ಬರುತ್ತೆ ನಿಮಗೆ, ಪ್ರಿಂಟೆಡ್ ಟಿ ಶರ್ಟ್. ಅಂಡ್ ಬ್ಯಾಕ್ ಸೈಡ್ ಕೂಡ ನಿಮಗೆ ಡಿಸೈನ್ ಸಿಗುತ್ತೆ. ಈ ತರ ಬ್ಯಾಕ್ ಸೈಡ್ ಈ ತರ ಡಿಸೈನ್ ಅಲ್ಲಿದೆ. ಬ್ಲೂ ಕಲರ್ ಮಾತ್ರ ಹೆವಿ ಆಗಿ ಕಲರ್ ಇದೆ, ಅದಷ್ಟೇ ಬೇಜಾರಾಗಿರೋದು, ಬೇರೆ ಏನಿಲ್ಲ. ತೋರ್ಸೋದು ಒಂಥರ, ರಿಸೀವ್ ಆಗಿದ್ದು ಒಂಥರ. ಬಟ್ ಇರ್ಲಿ, ಮನೇಲಾದ್ರೂ ಯೂಸ್ ಮಾಡ್ತೀನಿ. ನನಗೆ ಯಾಕಂದ್ರೆ ಲೈಟಾಗಿ ಇಷ್ಟ ಆಯ್ತದು. ಅಥವಾ ಗೋವಾಕ್ಕೆ ಅವಾಗ ಹೋಗ್ತಾ ಇರ್ತೀನಿ. ಇಫ್ ಯು ಆರ್ ಮೈ ಇನ್ಸ್ಟಾಗ್ರಾಮ್ ಫಾಲೋವರ್ ವಿಲ್ ಕಮ್ ಟು ನೋ. ಸೊ ಅಲ್ಲಿ ಹೋದಾಗಾದ್ರೂ ಹಾಕೋತೀನಿ. ಗೋವಾ ಎಸ್ಥೆಟಿಕ್ ವೈಬ್ಸ್ ಕೊಡುತ್ತೆ ಇದರಿಂದ. ಅಂಡ್ ಯಾ, ದಟ್ಸ್ ದಟ್. ಅಂಡ್ ಒಂದು ಡ್ರೆಸ್ ಸಹ ತರಿಸಿದ್ದೀನಿ. ಐ ಶೋ ಯು ದ್ಯಾಟ್. ಇದು ನಾನು ಒಂದು 15 days ಬ್ಯಾಕ್ ತರಿಸಿದ್ದೆ. ಸೊ ಸ್ವಲ್ಪ ಕ್ರಶ್ ಆಗಿದೆ, ನಾನು ಮೂಲೆಯಲ್ಲಿ ಒಗ್ದಿದ್ದೆ ಅಂತ. ಇಟ್ ಲುಕ್ಸ್ ಲೈಕ್ ದಿಸ್, ಸೂಪರ್ ಕ್ಯೂಟ್ ಡ್ರೆಸ್. ಆಕ್ಚುಲಿ ನಿಮ್ಗೆ ಈ ತರದ ನೆಕ್ ಬರುತ್ತೆ. ಅಂಡ್ ದಿಸ್ ಇಸ್ ದಿ ಶೋಲ್ಡರ್ ಸ್ಲೀವ್ಸ್ ವಿಲ್ ಗೆಟ್ ಈ ತರದ್ದು. ಇಫ್ ಯು ಡೋಂಟ್ ಮೈಂಡ್ ವೇರಿಂಗ್ ದೀಸ್ ಕೈಂಡ್ ಆಫ್ ಸ್ಲೀವ್ಸ್, ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್. ಅಂಡ್ ದಿಸ್ ಇಸ್ ಆಲ್ಸೋ ಸೋ ಮಚ್ ಅಫೋರ್ಡೆಬಲ್ ಪ್ರೈಸ್. 500 ಒಳಗಡೆ ನಿಮ್ಗೆ ಸಿಗುತ್ತೆ. ಅಂಡ್ ದ ಕ್ವಾಲಿಟಿ ಇಸ್ ಸೂಪರ್ ಕಾಟನ್, ಫುಲ್ ಕಾಟನ್ ಇದೆ ಇದ್ರ ಕ್ವಾಲಿಟಿ. And the print, the design looks like this. You can see here. It is full length covered dress, ಚೆನ್ನಾಗಿದೆ. ಫುಲ್ ಲೆಂತ್ ಆಗುತ್ತೆ. ಇದು ಸಹ ನಿಮ್ಗೆ ವೆಕೇಶನ್ ಅಲ್ಲಿ ಬೀಚಸ್ ಹತ್ರ ಹೋದ್ರೆ ಚೆನ್ನಾಗಿರುತ್ತೆ ಡ್ರೆಸ್ ಹಾಕೊಳ್ಳೋಕೆ. ಬಟ್ ಐ ಪ್ರಿಟಿ ಲೈಕ್ ದಿಸ್ ಡ್ರೆಸ್. ಇಷ್ಟ ಆಯ್ತು. ಸೈಜ್ ಸಹ ಕರೆಕ್ಟ್ ಇತ್ತು. ಅಂಡ್ ಪ್ರಿಂಟ್ ಯಾವ ತರ ತೋರಿಸಿತ್ತು ನನಗೆ ಅದೇ ತರನೇ ರಿಸೀವ್ ಆಗಿದೆ. ಸೊ ಇಷ್ಟ ಆಯ್ತು ಅಂತ ಇದನ್ನ ಇಟ್ಕೊಂಡೆ. ಅಂಡ್ ಲಾಸ್ಟ್ ಒನ್ ಈಸ್ ಅಗೇನ್ ಇನ್ ವೈಟ್ ಕಲರ್. ನಾನು ಸೆಕೆಂಡ್ ತೋರಿಸಿದ್ನಲ್ಲ ಒಂಥರ ಪಾಲಿಯಸ್ಟರ್ ಫ್ಯಾಬ್ರಿಕ್ ಅಲ್ಲಿ ನನಗೆ ರಿಸೀವ್ ಆಗಿತ್ತು ಅಂತ. ಆಲ್ಮೋಸ್ಟ್ ಅದೇ ತರದ್ದು ಡಿಸೈನ್ ಇರೋ ತರದ್ದು ವೈಟ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಇದು ನಂಗೆ ಕಾಟನ್ ಅಲ್ಲಿ ರಿಸೀವ್ ಆಯ್ತು. ಇದು ನಂಗೆ ಕಾಟನ್ ಅಲ್ಲಿ ರಿಸೀವ್ ಆಗಿ ಬೇಜಾರು ಏನಾಗ್ಲಿಲ್ಲ. ಸಿ, ಇಟ್ ಇಸ್ ಲೈಕ್ ದಿಸ್, ಸಚ್ ಎ ಕ್ಯೂಟ್ ಡಿಸೈನ್. ಇದು ಹಾಕೊಂಡ ತಕ್ಷಣ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಸಿ, ಯು ಕ್ಯಾನ್ ಲುಕ್ ಹಿಯರ್. ಅಂಡ್ ಇದು ಸಹ ಬ್ರ್ಯಾಂಡ್ ನಾನು ಹೇಳದ್ನಲ್ಲ, ದ ಡ್ರೈ ಸ್ಟೇಟ್ ಅಂತ, ಅಲ್ಲಿರೋರ್ದು ಆ ಸೆಲ್ಲರ್ದು ಇದು.
ಆಕ್ಚುಲಿ ಈ ತರದ. ಅಂಡ್ ಸ್ಲೀವ್ಸ್ ವಿಲ್ ಗೆಟ್ ದಿಸ್ ಲಾಂಗ್ ಸ್ಲೀವ್ಸ್ ಇಲ್ಲಿ ತನಕನೇ ನಿಮ್ಗೆ ಬರುತ್ತೆ, ಮನ್ಕೈ ತನಕ. ಅಂಡ್ ಅಗೇನ್ ದಿ ಶೋಲ್ಡರ್, ದಿ ನೆಕ್ ಇಸ್ ಅಪ್. ಇದು ಸಹ ಮೇಲೆ ಬರುತ್ತೆ, ಪ್ಯೂರ್ ಕಾಟನ್ ಅಲ್ಲಿ ಇದೆ. ಅಗೇನ್ ಅಫೋರ್ಡಬಲ್ ಪ್ರೈಸ್. ಫ್ಯಾಬ್ರಿಕ್ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಇಫ್ ಯು ಗೋಯಿಂಗ್ ಟು ಕಾಲೇಜ್ ಅಂಡ್ ಆಲ್ ಈ ತರ ಟಿ ಶರ್ಟ್ಸ್ ನಿಮ್ಗೆ ಸೂಟ್ ಆಗ್ಬೋದು. ಅಂಡ್ ಬ್ಯಾಕ್ ಸೈಡ್ ಆಲ್ಸೋ ದಿ ಸೇಮ್ ಪ್ರಿಂಟ್ ಇಸ್ ದೇರ್. ಓಕೆ, ಈ ತರ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಈ ತರ ಪ್ರಿಂಟ್ ಅಲ್ಲಿ ಸಿಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಅಂಡ್ ನನ್ಗೆ ಈ ಹಾಲ್ ಅಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದಂದ್ರೆ ಈ ಟಿ ಶರ್ಟು ಬಿಟ್ರೆ ಇದು ಪ್ರಿಂಟೆಡ್ ಟಿ ಶರ್ಟ್ ನಾನು ತೋರಿಸೋದಲ್ಲ, ಇವೆರಡು ನಂಗೆ ತುಂಬಾ ಇಷ್ಟ ಆಗಿದ್ದು. ಅಂಡ್ ಎಸ್, ಬಾಂಧನಿ ಆಲ್ಸೋ ಆಫ್ ಕೋರ್ಸ್, ದಿಸ್ ಬಾಂಧನಿ, ಐ ಲವ್ ದಿಸ್ 3. ಅಂಡ್ ಎಸ್, ದಿಸ್ ಇಸ್ ಮೈ ರಿವ್ಯೂ. ಅಂಡ್ ಎಷ್ಟೊಂದು ಟಿ ಶರ್ಟ್ಸ್ಗೆ ರಿವ್ಯೂ ಯಾರು ಜಾಸ್ತಿ ಹಾಕೇ ಇಲ್ಲ. ಅಟ್ಲೀಸ್ಟ್ ಅವ್ರದ್ದು ರಿವ್ಯೂ ಆದ್ರೂ ನೋಡಿ ಅದನ್ನ ಬೈ ಮಾಡ್ಬೇಕಂದ್ರೆ ಅದೊಂದು ಇರಲಿಲ್ಲ. ಆದ್ರೂ ನೋಡೋಣ, ಡಿಸ್ಕ್ರಿಪ್ಷನ್ ಅಲ್ಲಿ ಓದ್ದೆ, ಆಕ್ಚುಲಿ ಕಾಟನ್ ಅಂತಾನೆ ಇತ್ತು ಅಂತ ತರಿಸಿದ್ದೆ ನಾನು ಅದನ್ನ. ಅಂಡ್ ಇದು ಸಹ ಕಲರ್ ನಾನು ಹೇಳದ್ನಲ್ಲ, ಡಾರ್ಕ್ ಕಲರ್ ಬಂದಿರೋದು, ನಾನೇ ಹಾಕ್ದೆ ಫೋಟೋ. ಇದನ್ನ ಕಲರ್ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ. ಸೊ ಯಾರು ಹಾಕಿದಿಲ್ಲ. ಇನ್ ಕೇಸ್ ಬೇರೆದವ್ರಿಗೆ ಈ ತರ ಹೋಗಿತ್ತು ಅಂತ ಗೊತ್ತಿದ್ರೆ ಮುಂಚೆ ನಾನು ಮೇ ಬಿ ತರಿಸ್ತಾ ಇರ್ಲಿಲ್ಲೇನೋ. ಸೊ ಇವತ್ತಿನ ಹಾಲ್ ಇಷ್ಟಕ್ಕೆ. ಐ ಹೋಪ್ ಸೊ ಯು ಲೈಕ್ ಮೈ ವಿಡಿಯೋ. ಜಾಸ್ತಿ ರಾಶಿಗಟ್ಲೆ ಏನು ಬಟ್ಟೆ ತರ್ಸಕ್ ಹೋಗಿಲ್ಲ, ಬಿಕಾಸ್ ಎಲ್ಲ ಒಂದು ಇನ್ವೆಸ್ಟ್ ಎಲ್ಲ ಮಾಡಿ ತೋರಿಸೋದು ಇಟ್ಸ್ ಬಿಟ್ ಕ್ವೈಟ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮೀ. ಅಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ದೆನ್ ಪ್ಲೀಸ್ ಡೂ ಲೈಕ್ ಮೈ ವಿಡಿಯೋ. ಅಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಮೇಲೆ ಹೀಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಇಷ್ಟ ಆಯ್ತು ಇಲ್ಲೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಚೇಂಜಸ್ ಆಗ್ಬೇಕಂದ್ರೆ ಚೇಂಜಸ್ ಎಲ್ಲ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.